ಸ್ನೇಹಿತರೆ, ರಾಜ್ಯ ರಾಜಕಾರಣ ಎಲ್ಲಿಗೆ ಬಂತಪ್ಪ ಅಂತೇಳಿದ್ರೆ, ಎಲ್ಲಿಗೆ ಬಂತು ಸಂಗಯ್ಯ ಅಂದರೆ ಅದು ಇಲ್ಲಿಗೆ ಬಂತು ಸಂಗಯ್ಯ ಅನ್ನಂಗಾಯ್ತು. ಅಲ್ಲ, ಯಾಕೆ ಹೇಳ್ತಿದ್ದೀನಿ ಅಂತೇಳಿದ್ರೆ, ಒಂದು ವಿಷಯ. ಒಂದು ಕಡೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2.5 ವರ್ಷ ಆದಮೇಲೆ ಇಳಿಬೇಕು, ಅದನ್ನು DKC ಪಟ್ಟ ಕಟ್ಟಬೇಕು ಅಂತೇಳಿ ಇವರಿಬ್ಬರು ಮಧ್ಯೆ ನಡೀತು ಅನ್ನೋ ಚರ್ಚೆಯನ್ನು ನಮ್ಮ DK ಶಿವಕುಮಾರ್ ಅವರು ಹೇಳ್ತಾರೆ. ಸಿದ್ದರಾಮಯ್ಯನವರ ಮಗ ಯತೀಂದ್ರ MLC ಅವರು ಯತೀಂದ್ರ ಅವರು ಹೇಳ್ತಾರೆ 5 ವರ್ಷ ತನಕ ಯಾರು ಬದಲಾಗಲ್ಲ ಅಂತ ಹೇಳ್ತಾರೆ. ಇವರು ಒಂದು ಕಡೆಗೆ ಇರಲಿ, ಇದು ಈ ಚರ್ಚೆ ಇರಲಿ. ಇವೆಲ್ಲದರ ನಡುವೆ ಮತ್ತೊಂದು ಏನಪ್ಪ ಅಂತ ಹೇಳಿದ್ರೆ, ಬೆಳಗಾಂ ಅಧಿವೇಶನ ನಡೀತು. ಅಲ್ಲಿ 10 ದಿನ 12 ದಿನ ನಡೆದಂಗೆ ಆಯ್ತಾ ಕಾಣುತ್ತೆ. ಅಷ್ಟು ದಿನ ನಡೆದಂಥ ಘಟನೆ, ಅಷ್ಟು ದಿನ ನಡೆದಂಥ ಚರ್ಚೆ ಏನು ಫಲಪ್ರದ ಆಯಿತು ಅನ್ನೋದ್ರ ಬಗ್ಗೆ ಗೊತ್ತಾಗ್ತಿಲ್ಲ. ಅಲ್ಲಿ ನಡೆದಿದ್ದೆಲ್ಲ ಒಂದೇ, ಸಿದ್ದರಾಮಯ್ಯವ್ರನ್ನ ಇಳಿಸ್ಬೇಕು, ಅವರು ಬಿಟ್ಟು ಮುಖ್ಯಮಂತ್ರಿಯನ್ನಾಗಿ ಇಳಿಸಿ DKC ಕಟ್ಟಬೇಕು. ಅದು ಯಾರೂ ಅಲ್ಲ, ಸ್ವಪಕ್ಷದವರಲ್ಲ, ಅದು BJPಯವರೇ ಅದರ ಬಗ್ಗೆ ಪೂರ್ತಿಯಾಗಿ ಖುಷಿಯಾಗಿ ಕುಣಿದು ಕುಪ್ಪಳಿಸಿದ್ದವಾಗ. ಇದು ಯಾಕೆ ಮಾಡ್ತಿದ್ರು ಅಂತ ಗೊತ್ತಂದರೆ, ವಿರೋಧ ಪಕ್ಷದವರು ಯಾವ ವಿಷಯನ ಇಟ್ಕೊಂಡು ಚರ್ಚೆ ಮಾಡಬೇಕು ಅನ್ನೋದನ್ನು ಬಿಟ್ಟು ಬೇರೆ ವಿಚಾರಗಳ ಬಗ್ಗೆನೇ ಜಾಸ್ತಿ ಚರ್ಚೆಗೆ ಗ್ರಾಸ ಮಾಡ್ತಿದ್ರು. ಇಷ್ಟೆಲ್ಲ ನಡೀತಿರೋ ಈ ಘಟನೆ ಒಳಗೆ ಮೊನ್ನೆ ಒಂದು ನಡೀತು ಘಟನೆ, ಏನು ರಾಜ್ಯಪಾಲರ ಭಾಷಣ. ಆ ಚರ್ಚೆ ಒಳಗೂ ಅದೇ ಅವರು ಪಾಪ ಅವ್ರು ಮಾತಾಡಿದ್ರು, ಹೋದರು. ಆಮೇಲೆ ಚರ್ಚೆ ಎಲ್ಲ ನಡೀತು. ಬರೀ ರಾತ್ರಿ ಹೊತ್ತು ಮಲಿಕೊಂಡಿದ್ರು. ಎಲ್ಲಿ ವಿಧಾನಸೌಧದೊಳಗೆ ಮಲಗೋದು, ಅಧಿವೇಶನದಲ್ಲಿ ಮಲಗೋದು, ರಾತ್ರಿ ಎಲ್ಲ ಎದ್ದೇಳೋದು, ಈ ಚರ್ಚೆ. ಅಂದರೆ ವಿರೋಧ ಪಕ್ಷಕ್ಕೋಸ್ಕರ ವಿರೋಧ ಮಾಡೋದಕ್ಕೋಸ್ಕರ ವಿರೋಧ ಮಾಡೋದು ಇವ್ರದ್ದು ಕೆಲಸ. ಯಾರ್ದು? BJPಯವ್ರದ್ದು. ಅಲ್ಲ, BJPಯವ್ರದ್ದು ಈಗ ನೆಕ್ಸ್ಟ್ ಕಾಂಗ್ರೆಸ್ನವರಿದ್ದು ಅಂತ ಇಟ್ಕೊಳ್ಳೋಣ. ಅದು ಕಾಂಗ್ರೆಸ್ನವ್ರದ್ದು ಅದೇ ಕಾರಣನೇ, ಅವರು ಅದನ್ನೇ ವಿರೋಧ ಪಕ್ಷಕ್ಕೋಸ್ಕರನೇ ವಿರೋಧ ಮಾಡೋಂಥದ್ದು. ಅಂದರೆ ಕರ್ನಾಟಕ ರಾಜ್ಯದ ಜನರನ್ನು ಇವ್ರು ಏನನ್ನ ಅಂದ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆನೇ ಭಾಳಷ್ಟು ಬೇಸರವಾದಂಥ ಸಂಗತಿ ಗೆಳೆಯರೆ. ಯಾಕೆ ಹೇಳ್ತಿದ್ದೀನಿ ಅಂತೇಳಿದ್ರೆ, ಈ ಒಟ್ಟಾರೆಯಾಗಿ ಏನು ಚರ್ಚೆ ನಡಿಬೇಕಾಗಿತ್ತು, ಏನು ಚರ್ಚೆ ನಡೀತಿಲ್ಲ. ಈಗ ನೋಡ್ರಿ, ಇನ್ನೊಂದು ವಿಷಯ. ಈಗಾಗಲೇ ಸಿದ್ದರಾಮಯ್ಯನ ಕಡೆಯ ಶಾಸಕರುಗಳು ಟೂರ್ ಹೋಗಿದ್ದಾರೆ, ಜಾಲಿ ಟ್ರಿಪ್ಗೆ ಹೋಗಿದ್ದಾರೆ. ಅದು ಜಾಲಿ ಟ್ರಿಪ್ಗೆ ಹೋಗಿದ್ದಾರೋ ಅಥವಾ ತಾವೇನೋ ಅಲ್ಲೇನೋ ಕಡ್ದು ಕಟ್ಟೆ ಆಗಿಬಿಟ್ಟು ಇಲ್ಲಿ ಬಂದು ರಾಜ್ಯಕ್ಕೆ ಏನಾದರೂ ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೋಗಿದ್ದಾರೆ, ಗೊತ್ತಿಲ್ಲ. ಬಹುತೇಕ ಹಿಂದೆ ಎಲ್ಲ ರಾಜಕಾರಣಿಗಳು ಹೋಗಿರೋದಲ್ಲ ನನಗೂ ಗೊತ್ತಿದೆ. ಜಾಲಿ ಟ್ರಿಪ್ ಮಾಡ್ಕೊಂಡೆ ಬಂದಿರೋರು. ಅವ್ರು ಬರ್ತಿದ್ದಂಗೆನೇನು ರಾಜ್ಯದಲ್ಲಿ ಅವ್ರ ಕ್ಷೇತ್ರದಲ್ಲಿ ಏನು ಇಂಪ್ಲಿಮೆಂಟೇಷನ್ ಮಾಡಬೇಕು ಅವೆಲ್ಲ ಏನು ಮಾಡೋದು ಇಲ್ಲ. ಅದೇ ಮಾಮೂಲು, ಅದೇ ರಸ್ತೆ, ಮತ್ತಿನ್ನೇನು ಅದೇ ನೀರು, ಅದೇ ರಸ್ತೆ, ಇದು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ. ಅಲ್ಲ, ಇಷ್ಟೆಲ್ಲ ಯಾಕೆ ಇದು ಮಾಡ್ತಿದ್ದಾರೆ? ಹಂಗಾದ್ರೆ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು, ಇವರಿಬ್ಬರ ಮುಖ್ಯಮಂತ್ರಿ ಇಳಿಸುವುದು ಮತ್ತು ಏರಿಸುವುದರ ನಡುವೆನೇ ಇಡೀ ರಾಜ್ಯ ಕೂತ್ಕೊಂಡಿದೆಯಾ, ಅಥವಾ ಇದು ಆಂತರಿಕ ವಿಚಾರ ಅಲ್ವಾ? ಈ ಆಂತರಿಕ ವಿಚಾರವನ್ನು ಸಾರ್ವಜನಿಕಗೊಳಿಸೋದು, ಅದರಲ್ಲೂ ನಮ್ಮ ಮೀಡಿಯಾದವ್ರು ಇದ್ದಾರೆ. ಅಯ್ಯೋ ನೋಡಬೇಕಾಗಿತ್ತು. ಇದ್ದಕ್ಕಿದ್ದಂಗೆ ಒಂದು ಚೂರು ಕೆಮ್ಮಿದ್ರೆ ಸಾಕು, ಆತ ನಾಯಿ ಹೇಳ್ದ, ಬಾಲ ಹೇಳ್ದ, ಬಾಲಕ್ಕೆ ನ್ಯಾಯ ಹೇಳ್ತಾ, ನಾಯಿ ಬಾಲಕ್ಕೆ ಹೇಳ್ತಾ ಅನ್ನೋದು ಒಬ್ಬರು ಹೇಳಿದ್ರೆ, ಇಲ್ಲ DK ಶಿವಕುಮಾರ್ ಪರವಾಗಿ ಒಂದಷ್ಟು ಜನ ಬ್ಯಾಟಿಂಗ್ ಬಿಡಿಸ್ತಾರೆ, ಸಿದ್ದರಾಮಯ್ಯನ ಪರವಾಗಿರೋರು ಒಂದಷ್ಟು ಜನ ಬ್ಯಾಟಿಂಗ್ ಬಿಡಿಸ್ತಾರೆ. ಇಲ್ಲ ಅಂತೇಳಿದ್ರೆ, ಇಲ್ಲ ಅದು ಎಲ್ಲಿಗೆ ಹೋಗ್ಬೇಕು, ನಮ್ಮ ಹೈಕಮಾಂಡ್ ಬಗ್ಗೆ. ಹೈಕಮಾಂಡ್ ಇದುವರೆಗಾಯ್ತು, ಒಂದಾದರೂ ಬಾಯಿ ಬಿಟ್ಟಿಲ್ಲ. ಆ ಬಾಯಿ ಬಿಡೋದಿಲ್ಲ, ಬಿಡಿ. ಅದು ಇದ್ದಕ್ಕಿದ್ದಂಗೆ ಅದು ಹೈಕಮಾಂಡ್ ಹೆಂಗಿದೆಯೋ ಯಾವನಿಗೂ ಗೊತ್ತಿಲ್ಲ. ಅದು 8 ಜನ ಇದ್ದಾರೋ 15 ಜನ ಇದ್ದಾರೋ, ಅವ್ರದ್ದು ಹೈಕಮಾಂಡ್ ಗೊತ್ತಿಲ್ಲ. ಮೊದಲೆಲ್ಲ ಏನು ಹೇಳ್ತಿದ್ರು BJPಯವರು, ಇದೆಲ್ಲ ಹೈಕಮಾಂಡ್. ಈಗ BJPಯವ್ರದ್ದು ಅದೇ ಹಣ ಬರಾಗಿರೋದು. ಅವ್ರ ಹೈಕಮಾಂಡಿಂದಲೇ ಬರೋದು ಎಲ್ಲ. ಅವ್ರಿಗೆ ಹೈಕಮಾಂಡ್ ಡೆಲ್ಲಿ, ಈಗ ಇದು ಕಾಂಗ್ರೆಸ್ಗೂ ಡೆಲ್ಲಿ. ಅಂದರೆ ಕರ್ನಾಟಕದಲ್ಲಿ ನೋಡಿ, ಈಗ ನಡೀತಿರೋದು ಹೋರಾಟ ಈಗಿನ್ನೂ ಮುಗಿತಾ ಬಂತು ಅಂತ ಕಾಣುತ್ತೆ. ಅಥವಾ ಅದೇನೋ ಚರ್ಚೆ ಮಾಡಿ ಸರ್ಕಾರ ಅದು ಸಾರಿಗೆ ಬಸ್ನವ್ರದ್ದು ಒಂದು ಹೋರಾಟನ ಮುಗಿಸ್ಬೋದು, ಅದೇನೋ ಚರ್ಚೆ ಮಾಡಿ ಅಂದರೆ ಏನು ಈಗ ಇದ್ರ ಬಗ್ಗೆನೇ ನೀವು ಗದ್ದಲ ಇದರೆಲ್ಲ ಮಾಡ್ಕೊಂಡು ಹೋಗ್ಬಿಟ್ರೆ ಇನ್ನೇನು ಮಾಡ್ಬೇಕು ಹೇಳ್ರಿ? ಯಾವಾಗ ಯತೀಂದ್ರ ಅವರು DK ಶಿವಕುಮಾರ್, ಯಾವಾಗ ಯತೀಂದ್ರ ಅವರು 5 ವರ್ಷ ಅಂತಿದ್ದಂಗೆ DK ಶಿವಕುಮಾರ್ಗೆ ಬೆಂಕಿ ಬಿದ್ದೋಯ್ತು ಹೊಟ್ಟೆಗೆ. ಏನು ನೋಡ್ಬೇಕಾಗಿತ್ತು ಅವ್ರದ್ದು? ಅಲ್ಲ ರೀ, ನೀವು ಹೋರಾಟ ಮಾಡ್ಕೊಳ್ರಿ, ನಿಮ್ಮ ಚರ್ಚೆ ನೀವು ಮಾಡ್ಕೊಳ್ರಿ, ಸರ್ಕಾರ ನೀವು ತೀರ್ಮಾನ ಮಾಡ್ಕೊಳ್ರಿ, ನಿಮ್ಮ ಹೈಕಮಾಂಡ್ ಬಿಟ್ಕೊಳ್ಳಿ. ಆದರೆ ಜನಕ್ಕೆ ಯಾಕೆ ತಲೆನೋವು?
ಈ ನಮ್ಮ ಮೀಡಿಯಾದವ್ರಿಗೂ ಏನೈತ್ರಿ, ಬೇರೆ ಏನು ಕೆಲಸ ಇಲ್ಲ ಅವ್ರಿಗೆ, ನಮ್ಮ ಮೀಡಿಯಾದವ್ರಿಗೂ ಅದೇ ಚರ್ಚೆ. ಅಲ್ಲ, ನನ್ನನ್ನು ಸೇರ್ಕೊಂಡು ನಾನೀಗೇನು ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಕಾರಣ ಇಷ್ಟೇ. ಅಂದರೆ ಯಾರಿಗೂ ಒಂದು ಒಳ್ಳೆಯ ರಾಜ್ಯದ, ಈಗ ನೋಡಿ ನನ್ನ ಮಾತಾಡ್ರಿ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳೋರೆ ನಮ್ಮ ಅಧಿಕಾರಿಗಳಿದ್ದಾರೆ. ಭಾಳ ಜನ ಹೇಳ್ತಾರೆ, ಎಲ್ಲಿ ಸರ್ ಸರ್ಕಾರದಲ್ಲಿ ದುಡ್ಡೇ ಇಲ್ಲ ಸರ್, ಎಲ್ಲ ಯೋಜನೆಗಳಿಗೆ ಗ್ಯಾರಂಟಿ ಯೋಜನೆಗಳಿಗೆ ಹೋಗ್ಬಿಟ್ಟಿದೆ ಸರ್ ಅಂತ ಹೇಳ್ತಾರೆ. ಮತ್ತೊಂದು ಕಡೆಗೆ ಹೇಳ್ತಾರೆ, ಸರ್ಕಾರ ಹೇಳ್ತಾರೆ ನಮ್ಮಲ್ಲಿ ಎಲ್ಲವೂ ಸರಿ ಇದೆ, ಏನು ತೊಂದರೆ ಇಲ್ಲ, ಎಲ್ಲ ರೆಡಿ ಆಗ್ತಿದೆ ಅಂತ ಮತ್ತೊಂದು ಕಡೆಗೆ ಹೇಳ್ತಾರೆ. ಅಂದರೆ ಇದನ್ನು ಯಾಕೆ ಗೋಜಲು ಮಾಡ್ತಿದ್ದೀರಿ ಅಂತೇಳಿ, ಅಂದರೆ ಕರ್ನಾಟಕ ಸರ್ಕಾರ, ಅದರಲ್ಲೂ ಬುದ್ಧಿವಂತರು ಇರ್ಬೋದಂಥ ಸರ್ಕಾರ, ಅದರಲ್ಲೂ ಕಾಂಗ್ರೆಸ್ ಸರ್ಕಾರ, ಭಾಳ ಅದ್ಭುತವಾದಂಥ ಒಳ್ಳೊಳ್ಳೆ ವಿಷಯಗಳನ್ನು ಇಟ್ಕೊಂಡಿರೋಂಥ ಜನ, ಅಂಥದ್ರಲ್ಲೂ ಅವ್ರ ಹಿಂದೆಗಡೆ ಒಂದು ಭಾಳ ಜನ ಬೆಂಗಾವಲೆ ಇದೆ. ಈ ಸಾಹಿತಿಗಳು ಮತ್ತು ದೊಡ್ಡ ದೊಡ್ಡ ಬಕೆಟ್ ಇಡಿ ಅಂತ ಸಾಹಿತಿಗಳಿಂದ ಹಿಡಿದು ಎಲ್ಲರೂ ಭಾಳ ಜನ ಇದ್ದಾರೆ ಅವ್ರ ಹಿಂದೆ. ಇದು ಕೊಡೋರು, ಏನೋ ಗೈಡ್ಲೈನ್ಸ್ ಕೊಡೋಂಥವ್ರು ಭಾಳ ಜನ ಇದ್ದಾರೆ. ಅದೇ ಪಾಪ ಸಿದ್ದರಾಮಯ್ಯ ತಗೊಳ್ಳಲ್ಲ, ಪಾಪ ಸಿದ್ದರಾಮಯ್ಯ ಸ್ವತಃ ಬುದ್ಧಿವಂತಿಕೆ ಆಗಿರೋದ್ರಿಂದ ಅವ್ರೇನು ತಗೊಳ್ಳೋದಿಲ್ಲ ಅಂತ ಕಾಣುತ್ತೆ. ಆದರೆ ಕಾರಣ ಇಷ್ಟೇ, ಇದೇ ಥರ ಚರ್ಚೆ ಇದೇ ಥರ ಮುಂದುವರಿತಾ ಹೋದರೆ ಇನ್ನು ನೀವು ಸರ್ಕಾರಿ ಅವರು ಅಕಸ್ಮಾತ್ ಸಿದ್ದರಾಮಯ್ಯನವ್ರು ಇಳಿಸೋದಾದ್ರೆ ಇಳಿಸಿಬಿಡಿ, ಡಿ ಕೆ ಶಿವಕುಮಾರ್ ಹಾಗಾದ್ರೆ ಆಗಲಿ ಬಿಡಿ. ಈ ಡಿ ಕೆ ಶಿವಕುಮಾರ್ ಇನ್ನು ಕಳೆದು ಕಟ್ಟೆ ಹಾಕೋದಾಟಾಗಿರ್ತದೆ, ಸಿದ್ದರಾಮಯ್ಯನವ್ರು ಅಷ್ಟೇ ಆಗಿದೆ. ಈಗ ಇಡೀ ಗ್ಯಾರಂಟಿ ಯೋಜನೆಗಳಿಗೆ ಒಂದಷ್ಟು ದುಡ್ಡು ಹೋದ್ಮೇಲೆ ನೀವು ಸರ್ಕಾರದಲ್ಲಿ ಇನ್ನೇನನ್ನ ಆಲೋಚನೆ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡೋಕ್ಕಾಗುತ್ತೆ ಅಲ್ವಾ? ಹಾಗಾಗಿ ಗೆಳೆಯರೇ, ಒಂದು ನಾನು ಹೇಳ್ತಿರೋದು ಅಂತ ಹೇಳಿದ್ರೆ, ಅದು ಕಾಂಗ್ರೆಸ್ ಆಗಲಿ, ಆಮೇಲೆ ಇನ್ನೊಂದು ಭಾಳ ಮುಖ್ಯವಾದ ಏನಂತ ಹೇಳಿದ್ರೆ ಬಿ ಜೆ ಪಿ ಅವರಿಗೆ ಅವ್ರು ವಿರೋಧ ಮಾಡಬೇಕನ್ನೋ ಕಾರಣಕ್ಕೆ ನೀವು ವಿರೋಧ ಮಾಡ್ತಾರೆ. ಅವ್ರಿಗೆ ಯಾವುದೊಂದು ಸರಿಯಾದಂಥ ಬತ್ತಳಿಕೆನೇ ಸಿಕ್ಕಿಲ್ಲ, ಬತ್ತಳಿಕೆ ಒಳ್ಳೆ ಬಾಣನೇ ಸಿಗಲಿಲ್ಲ ಅವ್ರಿಗೆ ಅಂತ ಕಾಣುತ್ತೆ. ಸುಮ್ಗೆ ಟುಸ್ ಪಟಾಕಿ ಮಾಡ್ಕೊಂಡು ಹೋಗ್ಬಿಟ್ರು ಅವರು. ಆದರೆ ಒಂದು ಸರಿಯಾದಂಥ ಒಂದು ಸರ್ಕಾರವನ್ನು ಅಲ್ಲಾಡಿಸುವಷ್ಟು ಒಂದು ಸರಿಯಾದಂಥ ಅಸ್ತ್ರವನ್ನು ಇಟ್ಕೊಂಡು ಅಲ್ಲಾಡ್ಸೋಕೆ ಅವ್ರ ಕೈಲಿ ಆಗಲೇ ಇಲ್ಲ. ಬರೀ ಸಣ್ಣ ಪುಟ್ಟ ರಾಜ್ಯಾಂತ ಚಳವಳಿ, ರಾಜ್ಯದಾದ್ಯಂತ ಅವರು ಪ್ರತಿಭಟನೆ ಮಾಡಿದ್ವಿ ಅನ್ನೋದು ಬಿಟ್ಟರೆ ಬೇರೆ ಏನೂ ಆಗಲಿಲ್ಲ. ಆದರೆ ಆ ಚಳವಳಿಗಳು ಜನರ ಮನಸ್ಸಲ್ಲೊಂದು ಉಳಿಬೇಕಾಗಿತ್ತು. ಏನಕ್ಕೆ ಮಾಡ್ತಿದ್ದೀವಿ, ಯಾವ ಕಾರಣಕ್ಕೋಸ್ಕರ ನಾವು ಮಾಡ್ತೀವಿ ಅನ್ನೋದು ವಿರೋಧ ಪಕ್ಷದ ಆ ಹಿಂದೆ ಬಂದಿರ್ತಾರಲ್ಲ, ಯಾರು ಜೈ ಅಂದ್ಕೊಂಡು ಬಂದಿರ್ತಾರಲ್ಲ, ಅವ್ರಿಗೂ ಗೊತ್ತಾಗಲಿಲ್ಲ ಅಂತ ಕಾಣುತ್ತೆ. ಸೊ ಏನೇ ಆಗಲಿ ಗೆಳೆಯರೆ, ಇದೇ ಥರ ಮುಂದುವರೆದ್ರೆ ಸರ್ಕಾರ ಅಥವಾ ನಮ್ಮ ಕರ್ನಾಟಕ ಸರ್ಕಾರ ಆಗಿರ್ಬೋದು, ಇನ್ನೇನು ಯಾವ ಹಂತಕ್ಕೆ ನಾವು ಹೋಗ್ಬೋದು, ನಮಗೇನಪ್ಪ ಅಂತ ಹೇಳಿದ್ರೆ ಒಂದು ಒಳ್ಳೆಯ ನೆಮ್ಮದಿಯ ಸರ್ಕಾರ ಬರಬೇಕು. ಈಗ ಹೆಂಗಿದ್ರು ಒಳ್ಳೆಯ ಸರ್ಕಾರ ಅಂತ ಅಂದ್ಕೊಳ್ಳೇಬೇಕು, ಯಾಕಂತೇಳಿದ್ರೆ ಈಗಿರೋ ಸರ್ಕಾರ ನಾವು ಅಷ್ಟು ಸುಲಭವಾಗಿ ತೆಗೆದಾಕೋಕ್ಕಾಗಲ್ಲ. ಹಾಗಾಗಿ ಸಿದ್ದರಾಮಯ್ಯನವರಾಗಲಿ ಡಿ ಕೆ ಶಿವಕುಮಾರ್ ಆಗಲಿ, ನಿಮ್ಮ ಮನೆಯ ಒಳಗಿರಬಹುದಾದಂಥ ಚರ್ಚೆಯನ್ನು, ಅದೇ ಹೇಳ್ತಿರೋದು, ನಿಮ್ಮ ಮನೆಯ ಒಳಗೆ ಇರಬಹುದಾದಂಥ ಚರ್ಚೆ, ಗಲಾಟೆ, ಗದ್ದಲವನ್ನು ಬೀದಿ ಪಾಲಿಗೆ ಮಾತ್ರ ತರಬೇಡ್ರಿ ಅಂತ. ನೀವು ಬೇಕಾದ ಹೈಕಮಾಂಡ್ ಜೊತೆಗೆ ಕೂತ್ಕೊಳ್ರಿ. ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಇರ್ಬೋದಂಥ ಶಾಸಕರು ಒಂದಷ್ಟು ಜನ ಮಾತಾಡ್ತಾರೆ, ಮತ್ತು ಸಿದ್ದರಾಮಯ್ಯನ ಕಡೆಗಿರೋ ಒಂದಷ್ಟು ಶಾಸಕರು ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಇವೆಲ್ಲವೂ ಸರಿಯಲ್ಲ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.